ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ನಾನು ಧನರಾಜ್ ಮಾತಾಡ್ತಿರೋದು. ಇವತ್ತೇನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ತುಳುನಾಡಲ್ಲಿ ಪೂಜೆನೆ ಮಾಡ್ತಾರೆ. ತಮ್ಮಲಿ ಅಂತ ಪೂಜೆ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಗುಡ್ಡೆಯಲ್ಲಿರುವ ರಾಹು ದೇವರಿಗೆ ಹಾಗೆ ಮನೆಯಲ್ಲಿರುವ ವರ್ತೆ ಪಂಜುರ್ಲಿಗೆ ಈ ಪೂಜೆನ ಮಾಡ್ತಾರೆ. ಹಾಗೆ ಕೋಳಿಯನ್ನು ಈ ದೇವರಿಗೆ ನೈವೇದ್ಯಕ್ಕೆ ಅಂತ ಬಲಿಯನ್ನು ಕೊಡ್ತಾರೆ. ನಾವು ಮೊದಲಿಗೆ ಹೋಗಿರೋದು ಕೋಳಿನ ತರೋಕ್ಕೆ ಈ ಪೂಜೆಗೆ. ಇಲ್ಲಿಂದ ನಮ್ಮೂರಿಂದ ಸ್ವಲ್ಪ ದೂರ ಇದೆ ಕೋಳಿ ಅಂಗಡಿ. ಅಲ್ಲಿ ಹೋಗಿ ಇವಾಗ ನಾರ್ಮಲ್ ಕೋಳಿ ಆಗಲ್ಲ, ಫಾರ್ಮಲ್ಲಿ ಬೆಳೀತಾರಲ್ಲ ಆ ಕೋಳಿ ಆಗಲ್ಲ, ನಾಟಿ ಕೋಳಿ ಅಂತ ಬರುತ್ತೆ. ಹುಂಜ ಆಗಿರ್ಬೋದು, ಹೆಂಟಿ ಆಗಿರ್ಬೋದು. ನಮ್ಮ ಕಡೆ ಹುಂಜ ಹೆಂಟಿ ಅಂತೀವಿ. ಆ ರೀತಿ ಕೋಳಿನ ಯೂಸ್ ಮಾಡ್ತೇವೆ ದೈವಗಳಿಗೆ ಬಲಿ ಕೊಡೋಕ್ಕೆ. ಆ ರೀತಿ ಇವಾಗ ಫಾರಮಲ್ಲಿ ಇರೋ ಕೋಳಿನ ಯೂಸ್ ಮಾಡಲ್ಲ. ನೋಡಿ, ಇವಾಗ ಫೈನಲಿ ನಾವು ಕೋಳಿ ಅಂಗಡಿಗೆ ಬಂದಿದ್ದೀವಿ. ಇವಾಗ ಕೋಳಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಅದನ್ನು ದೇವರಿಗೆ ಮೊದಲಿಗೆ ಪೂಜೆ ಮಾಡಿಬಿಟ್ಟು ಆನಂತರ ಅದನ್ನು ಬಲಿ ಕೊಡ್ತೀವಿ. ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀವಿ ಅಂತ. ಬನ್ನಿ ಗೈಸ್, ನೋಡ್ಕೊಂಡು ಬರುವ. ಫೈನಲಿ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಕೋಳಿನ ಇಷ್ಟು ತಗೊಂಡು ಬಂದಿದ್ದೀನಿ. ಒಂದು 4-5 ಕೋಳಿ ಇದೆ. ಇದೇ ಕಾರಲ್ಲಿ ತಂದಿರೋದು. ಕಾರ್ ಪೂರ್ತಿ ರಾಡಿಯಾಗಿ ಹೋಗಿದೆ. ಮೊದಲಿಗೆ ಗುಡ್ಡದಲ್ಲಿರುವ ರಾಹು ದೇವರಿಗೆ ಪೂಜೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನೋಡುವ ಯಾವ ರೀತಿ ಪೂಜೆ ಮಾಡ್ತೀನಿ ತಿಳಿಸ್ಕೊಡ್ತೀನಿ. ಇದೇ ಕಾಡಲ್ಲಿ ಪೂಜೆ ಮಾಡೋದು. ಪ್ರತಿ ವರ್ಷವೂ ನಾವು ಪೂಜೆ ಮಾಡ್ತೀವಿ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗಬೇಕು, ತುಂಬ ದೂರ ಇದೆ. ತುಂಬ ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಿಮಗೆ ನಾರ್ಮಲಾಗಿ ಬೆಂಗಳೂರಲ್ಲಿ ಇರೋರಿಗೆಲ್ಲ ಗೊತ್ತಿಲ್ಲ. ಇವಾಗ ಉತ್ತರ ಕನ್ನಡ ಆಗಿರ್ಬೋದು, ಹಾಗೆ ತುಳುನಾಡಾಗಿರ್ಬೋದು, ಅಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಈ ಪೂಜೆಯ ಬಗ್ಗೆ ಹಾಗೆ ಈ ಪೂಜೆ ಮಹತ್ವದ ಬಗ್ಗೆ ಗೊತ್ತಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇವಾಗ ಮಳೆಗಾಲಿನ ಸ್ಟಾರ್ಟಿಂಗ್ ಡೇಸಲ್ಲಿ ಪ್ರತಿ ಮನೆಯಲ್ಲೂ ತಂಬಿಲ್ ಅಂತ ಮಾಡ್ತಾರೆ. ತಂಬಿಲ್ ಅಂತ ಹೇಳಿದ್ರೆ ದೈವಕ್ಕೆ ರಕ್ತಹಾರ ಕೊಡೋದು, ಬಲಿಯನ್ನು ಅರ್ಪಣೆ ಮಾಡೋದು. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದಾಗುವ ತೊಂದರೆಗಳಿರ್ಬೋದು, ತಾಪತ್ರೆಗಳನ್ನು ಕೊಡಬಾರ್ದು, ಅವರು ರಕ್ಷಣೆ ಮಾಡಲಿ ಅಂತ ನಾವು ಪೂಜೆನ ಮಾಡೋದು. ನಾವು ಈ ಪೂಜೆನ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ನೋಡ್ಕೊಂಡು ಬರುವ.
ಹಲವಾರು ವರ್ಷಗಳಿಂದ ಈ ಪೂಜೆನ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ಆಗಿರ್ಬೋದು, ನಮ್ಮ ತಂದೆ ಆಗಿರ್ಬೋದು, ನಮ್ಮ ತಂದೆ ಮುತ್ತಜ್ಜ ಆಗಿರ್ಬೋದು, ಅವ್ರ ಕಾಲದಿಂದನೂ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಒಂದು ವರ್ಷನೂ ಮಿಸ್ ಮಾಡ್ದೇ ಮಾಡ್ತೀವಿ. ಇವಾಗ ಮಳೆಗಾಲಿನ ಹೊಸ ಥರದಲ್ಲಿ ಅಂತ ಹೇಳಿದ್ರೆ ಮಳೆಗಾಲದಿಲ್ಲ ಸ್ಟಾರ್ಟಿಂಗ್ ಈ ತಂಬಲಿ ಪೂಜೆನ ಮಾಡ್ತೀವಿ. ನೀವು ಭಟ್ಗಳಾಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಶಿರಾಲಿ ಆಗಿರ್ಬೋದು, ಹಾಗೆ ಉಡುಪಿ ಆಗಿರ್ಬೋದು, ಕುಂದಾಪುರ ಆಗಿರ್ಬೋದು, ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಈ ಪೂಜೆನ ಮಾಡ್ತೀವಿ. ನಮ್ಮ ಕುಟುಂಬಕ್ಕೆ ಅಥವಾ ಕುಟುಂಬದ ಗಡಿ ಭಾಗಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತೀವಿ. ಇವಾಗ ಫೈನಲಿ ನಮ್ಮದು ಪೂಜೆ ಎಲ್ಲ ಮುಗಿದಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇವಾಗ ದೇವರಿಗೆ ಅರ್ಪಣೆ ಕೂಡ ಮಾಡಿದ್ದೀವಿ ಕೂಡಿನ. ಇವಾಗ ಮನೆಗೆ ಹೋಗ್ತಿದ್ವಿ. ಇವಾಗ ಮನೆಯಲ್ಲಿರುವ ವರ್ತೆ ಪಂಜುರ್ಲಿಗೆ ಇವಾಗ ಪೂಜೆ ಮಾಡ್ತೀವಿ. ಆ ಪೂಜೆ ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಸಾಯಂಕಾಲ ರಾತ್ರಿಗೆ ನಡೆಯುತ್ತೆ ಪೂಜೆ. ಬನ್ನಿ ಗೈಸ್ ನೋಡೋಣ. ಗೈಸ್ ಇವಾಗ ನೋಡ್ತಾ ಇರ್ಬೋದು, ತೋಟ ಇದೆ. ಈ ತೋಟದಲ್ಲಿ ಒಂದು ಬಾವಿ ಇದೆಯಲ್ವಾ, ಬಾವಿಯಿಂದ ನೀರನ್ನು ತಗೊಂಡು ಹೋಗ್ಬೇಕು ಪೂಜೆಗೆ. ಇಲ್ಲಿಂದನೇ ನಾವು ನೀರು ತಗೊಂಡು ಹೋಗೋದು. ನೀವು ಬೆಂಗಳೂರಲ್ಲಿ ನೋಡೋದಾದ್ರೆ ಈ ಬಾವಿಗಳು ಸಿಗೋಕ್ಕೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬ ಬೋರ್ವೆಲ್ಗಳೇ ಇರೋದು. ಇವಾಗ ನೋಡ್ತಾ ಇರ್ಬೋದು, ಈ ಬಾವಿಯಿಂದ ನಾವು ನೀರನ್ನು ತಗೊಂಡು ಬಂದು ದೇವರಿಗೆ ಪೂಜೆಗೆ ಇದು ಮಾಡೋದು. ಇವಾಗ ನೈಟಲ್ಲಿ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್ ನೋಡ್ಕೊಂಡು ಬರುವ. ಗೈಸ್ ಇವಾಗ ಪೂಜೆ ಮುಗಿದಿದೆ. ಇವಾಗ ಕೋಳಿನ ನಾವು ಕುಯ್ಕೊಂಡು ಬಂದಿದ್ದೀವಿ. ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ. ಇದನ್ನು ಬಿಸಿ ನೀರಲ್ಲಿ ಅದ್ಬಿಟ್ಟು ಇದರ ಚರ್ಮ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಾವು ಇದು ಮಾಡ್ತೀವಿ. ಹಾಗೆ ಇದನ್ನು ಕಟ್ಟಿಂಗ್ ಕೂಡ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ತುಂಬ ಹಾರ್ಡ್ ಆಗಿರುತ್ತೆ. ಇವಾಗ ಕಂಪೇರ್ ಮಾಡಿದರೆ ಇದು ಫಾರ್ಮಲ್ಲಿರೋ ಕೋಳಿನ ಕಂಪೇರ್ ಮಾಡಿದರೆ ಇದು ತುಂಬ ಹಾರ್ಡ್ ಆಗಿರುತ್ತೆ. ಹಾಗೆ ಇದನ್ನ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಕಟ್ಟಿಂಗ್ ಮಾಡಾದ್ಮೇಲೆ ಇದನ್ನು ಸಾಂಬಾರು ಮಾಡ್ತಾರೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ನಮ್ಮ ಬೆಕ್ಕು ಕೂಡ ಮರಿ ಹಾಕಿದೆ. ಪುಟಾಣಿ ಮರಿ ಹಾಕಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಅಡುಗೆ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯಕ್ಕಂತ ಇಡ್ತಾಯಿವಿ ನಾವು. ಇದು ಬಾಳೆ ಎಲೆಯಲ್ಲಿ ಅನ್ನ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು ಅದನ್ನು ಮಾಡಿಬಿಟ್ಟು ದೈವಕ್ಕೆ ನಾವು ಅರ್ಪಣೆ ಮಾಡ್ತೀವಿ. ಇದಾಗಿತ್ತು ನನ್ನ ವ್ಲಾಗು.